ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ನಾಡಿನ ಸಮಸ್ತ ಜನತೆಗೆ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಶುಭಾಶಯಗಳು. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಹಿಡಿದು ತಾಲೂಕು ಕಚೇರಿವರೆಗೆ ಸೇವಾಲಾಲ್ ಜಯಂತ್ಯೋತ್ಸವದ ಅಂಗವಾಗಿ ಜಗಳೂರು ತಾಲೂಕಿನ ಬಂಜಾರ ಸಮುದಾಯದ ವತಿಯಿಂದ ಸಂತ ಸೇವಾಲಾಲ್ ಹಾಗೂ ಮರಿಯಮ್ಮ ದೇವಿಯ ಅದ್ದೂರಿಯಾಗಿ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಬಂಜಾರ ಸಮುದಾಯದ ತಾಂಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಯದೇವ್ ನಾಯಕ್ರವರು ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಹಾಗೂ ಮೆರವಣಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಕಲ್ಲೆ ರುದ್ರೇಶ್, ಬಂಜಾರ ಸಂಘದ ಜಗಳೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದ ಬ್ಯಾಟ್ಕರ್ನಳ್ಳಿ ರಾಜು, ಪ್ರಕಾಶ್ ನಾಯಕ್, ಕುಮಾರ್ ನಾಯಕ್, ಸತೀಶ್ ನಾಯಕ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಜಯದೇವ್ ನಾಯಕ್, ಕರ್ನಾಟಕ ರಾಜ್ಯ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಇವತ್ತು ನಾನು ಜಗಳೂರಿಗೆ ಸೇವಾಲಾಲ್ ಜಯಂತಿಯ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಬಂದಿದ್ದೆ. ಇಲ್ಲಿ ಭಾಳ ಅದ್ಧೂರಿಯಾಗಿ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ನಮ್ಮ ಜಗಳೂರು ತಾಲೂಕಿನ ಯುವಕರು ಮತ್ತು ಎಲ್ಲ ತಾಂಡದವರು ಅದ್ಧೂರಿಯಾಗಿ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜೇಶು, ಆಮೇಲೆ ಮಾಜಿ ಶಾಸಕರಾಗಿರ್ತಕ್ಕಂಥ ಎಸ್ ವಿ ರಾಮಚಂದ್ರ ಅವರು ಮತ್ತು ನಮ್ಮ ಹಾಲಿ ಶಾಸಕರಿಗೆ ಭಾಳ ಕಾರ್ಯನಿಮಿತ್ತ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದ ಉಡುಗೆ ತೊಡುಗೆಗಳನ್ನು ತೊಟ್ಟು ಆಮೇಲೆ ತೀಜ್ ಅಂತ ಕಾರ್ಯಕ್ರಮ ಮಾಡ್ತೀವಿ. ಈ ಗೋಧಿ ಬುಟ್ಟಿಗಳಲ್ಲಿ ಗೋಧಿ ಬೆಳೆಸ್ತೀವಿ. ಆ ಗೋಧಿನ ಅವಿವಾಹಿತ ಮಕ್ಕಳು ಮಾತ್ರ ಬೆಳೆಸಬೇಕು. ಅದು ಸುಮಾರು 11 ದಿವಸ ಆ ಗೋಧಿಯನ್ನು ಬೆಳೆಸ್ತಾರೆ. ಅದು ಭಾಳ ಪವಿತ್ರವಾಗಿ ಇರ್ತಕ್ಕಂಥದ್ದು. ಅದು ನಮ್ಮ ಜನಾಂಗದಲ್ಲಿ ಅದು ವಾಡಿಕೆ. ಈ ಸೇವಾಲಾಲ್ ಜಯಂತಿ ಈ ತಿಂಗಳು 15ನೇ ತಾರೀಕಿಗೆ ಸೂರಗೊಂಡನ ಕೊಪ್ಪದಲ್ಲಿ ಅದು ನಡೆಯುತ್ತೆ. ಅಲ್ಲೇ ಮಹಾಭೋಗ ಆಗೋದು. ಇಡೀ ಇಂಡಿಯಾದಲ್ಲಿ ಸೇವಾಲಾಲ್ ಜಯಂತಿ ಮಾಡೋದು ಫೆಬ್ರವರಿ 15ನೇ ತಾರೀಕಿಗೆ ಇಡೀ ಇಂಡಿಯಾದಲ್ಲಿ ಮಾಡ್ತಾರೆ. 26ನೇ ತಾರೀಕಿಗೆ ಡೆಲ್ಲಿನಲ್ಲಿದೆ, 22ನೇ ತಾರೀಕಿಗೆ ಬಿಜಾಪುರದಲ್ಲಿದೆ, ಮತ್ತು ಗೋವಾದಲ್ಲೂ ಮಾಡ್ತಾರೆ. ಹೀಗೆ ನಮ್ಮ ಇಡೀ ದೇಶದ ಆದ್ಯಂತ ಸುಮಾರು ಒಂದು 12 ಕೋಟಿ ಜನಸಂಖ್ಯೆ ಇರತಕ್ಕಂಥ ಲಂಬಾಣಿ ಜನಾಂಗ, ಕರ್ನಾಟಕ ರಾಜ್ಯದಲ್ಲಿ ಒಂದು 35 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಈ ಜನಾಂಗ, ಇವರು ಉಡುಗೆ ತೊಡುಗೆಗಳು ನೋಡಿ. ನಮ್ಮ ಪೂರ್ವಜಿಕರು ನಮಗೆ ಆಗಿರ್ತಕ್ಕಂಥ ಒಂದೇ ಭಾಷೆ ಇದೆ. ಆಮೇಲೆ ಏಕರೂಪ ಬಟ್ಟೆ, ಹೆಣ್ಣು ಮಕ್ಕಳು ಕೆಂಪು ಬಟ್ಟೆಯನ್ನು ಧರಿಸ್ಬೇಕು, ಗಂಡು ಮಕ್ಕಳು ಬಿಳಿ ಮತ್ತು ಕೆಂಪು ರುಮಾಲನ್ನು ಹಾಕ್ಕೋಬೇಕು. ಇದು ನಮ್ಮ ಸೇವಾಬಾಯಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಇಡೀ ಇಂಡಿಯಾದಲ್ಲಿ ನಮ್ಮ ಜನಾಂಗ ಒಂದೇ ಉಡುಪಿಯಿಂದ ಅದು ಧರಿಸ್ತಾರೆ. ಆಮೇಲಿಂದ ಸೇವಾಲಾಲ್ ಜಯಂತಿಗೆ ಒಂದು 4-5 ಲಕ್ಷ ಜನ ಸೂರಗೊಂಡನ ಕೊಪ್ಪಕ್ಕೆ ಬರ್ತಾರೆ. ಅಲ್ಲಿ ಆ 4-5 ಲಕ್ಷ ಜನಗಳನ್ನು ನೋಡಿದರೆ ಎಲ್ಲರೂ ಒಂದೇ ಥರದ ಉಡುಪು, ಬಿಳಿ ಬಟ್ಟೆ, ಕೆಂಪು ರುಮಾಲನ್ನು ಕಟ್ಟಿಕೊಂಡು ಹೆಣ್ಣುಮಕ್ಕಳು ಕೆಂಪು ಉಡುಪುಗಳಿಂದ ಅಲ್ಲಿ ಹಾಜರಾಗ್ತಾರೆ. ಸುಮಾರು 3 ದಿವಸ 13, 14, 15 3 ದಿವಸದಲ್ಲಿ ಒಂದು 5 ಲಕ್ಷ ಜನ, ಮಿನಿಮಮ್ ಒಂದು 5 ಲಕ್ಷ ಜನ ಲಂಬಾಣಿ ಜನಾಂಗ ಸೇರ್ತಾರೆ. ಅಲ್ಲಿ ಬಹಳ ಇತಿಹಾಸ ಆಮೇಲೆ ಆಶ್ಚರ್ಯಕರವಾದ ಸಂಗತಿ ಏನಂದರೆ, ಅಲ್ಲಿ 3 ದಿವಸ ಏನು ಲಕ್ಷಗಟ್ಟಲೆ ಜನ ಸೇರ್ತಾರೆ. ಎಲ್ಲಿನೂ ಯಾರೂ ಕುಡಿದು ಬಂದಿರೋದಿಲ್ಲ. ಆ ಪ್ರೆಮಿಸಸ್ನಲ್ಲಿ ಹುಡುಕಿದ್ರೆ ಒಂದು ಪೋಚ್ ಬಾಟ್ಲಿ, ಒಂದು ಕ್ವಾರ್ಟರ್ ಬಾಟ್ಲಿನೂ ಸಿಗೋದಿಲ್ಲ. ಅಷ್ಟು ಭಕ್ತಿಯಿಂದ ಎಲ್ಲ ರಾಜ್ಯದ ಎಲ್ಲ ಕಡೆಯಿಂದ ಮತ್ತು ಜಿಲ್ಲೆಯ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರೆಗಾಲಿನಲ್ಲಿ ಅವರು 8 ದಿವಸ 10 ದಿವಸ ಪ್ರವಾಸ ಮಾಡಿಕೊಂಡು ಅಲ್ಲಿ ಬರ್ತಾರೆ. ಹೇಗೆ ಈ ಕೇರಳದಲ್ಲಿರ್ತಕ್ಕಂಥ ಆ ಯಾತ್ರೆಗೆ ಏನು ಹೋಗ್ತಾರೆ, ಆ ಅಣ್ಣಪ್ಪ ಸ್ವಾಮಿ ಜಾತ್ರೆಗೆ ಭಕ್ತರು ಯಾವ ರೀತಿ ಹೋಗ್ತಾರೆ, ಅದೇ ಥರ ಇಲ್ಲಿನೂ ಈ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದು ಭಕ್ತಿಯಿಂದ ಅವರು ಭಕ್ತಿ ಸಮರ್ಪಣೆ ಮಾಡ್ತಾರೆ. ಅದಾದಮೇಲೆ ಈ ಜನಾಂಗದ ವಿಶೇಷ ಏನು ಅಂದರೆ, ಭಾರತ ದೇಶದಲ್ಲಿ ಪೂರ ಒಂದೇ ಭಾಷೆ. ನೀವು ಯಾವುದೇ ರಾಜ್ಯದಲ್ಲೋದ್ರೂ ನಮ್ಮದು ಒಂದೇ ಭಾಷೆ. ಆ ಭಾಷೆ ಒಂದು ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶದಲ್ಲಿ ಈ ಲಂಬಾಣಿ ಜನಾಂಗಕ್ಕೆ ಇರತಕ್ಕಂಥ ಒಂದು. ಆಮೇಲೆ ಆಚಾರ ವಿಚಾರ, ಉಡುಗೆ ನೊಡುಗೆ ಪದ್ಧತಿ, ಸಂಸ್ಕೃತಿನಲ್ಲಿ ಭಾಳ ಶ್ರೀಮಂತಿಕೆ ಸಂಸ್ಕೃತಿಯಿಂದ ಕೊಟ್ಟಿರತಕ್ಕಂಥ ಈ ಲಂಬಾಣಿ ಜನಾಂಗ. ಇಲ್ಲಿ ಈ ನಾವು ಮದುವೆ ಮಾಡಬೇಕಾದ್ರೆ ವಿಶೇಷವಾಗಿ ಈ ಜನಾಂಗ ಆ ಮದುವೆಯನ್ನು ಮಾಡ್ತಾರೆ.
ಹಿಂದಿನ ಕಾಲದಲ್ಲಿ ಆ ಹೆಣ್ಣನ್ನು ಎತ್ತಿನ ಮೇಲೆ ನಿಲ್ಲಿಸಿ ಹವೇಲಿ ಅಂತ ಮಾಡ್ತಿದ್ರು. ಆ ಹವೇಲಿ ಅಂತ ಹೇಳಿದರೆ, ಆ ಹವೇಲಿ ಮಾಡಿದ್ರು ಅಂತ ಹೇಳಿದರೆ ಅದು ಅರ್ಥ ಆಗೋದಾದರೆ ಪ್ರತಿಯೊಬ್ಬರ ಮನುಷ್ಯರ ಅಥವಾ ಮಾನವನ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ದುಃಖಕರವಾದ ಹಾಡನ್ನು ಹಾಡ್ತಾರೆ. ಕೆಲವರು ನಮ್ಮನ್ನು ಕೇಳ್ತಾರೆ, ಏನ್ರಯ್ಯ ನೀವು ಲಂಬಾಣಿಯರು ಮದುವಿನಲ್ಲಿ ಅಳ್ತಿರಲ್ಲ ಅಂತ. ನಾವು ಹೇಳ್ತೀವಿ, ಯಾರಿಗೆ ಹೃದಯ ಇದೆ ಅವರು ಮದುವೆಯಲ್ಲಿ ಅಳ್ತಾರೆ. ಕಾರಣ ಏನು ಅಂದರೆ, ನಾವು ಸಾಕಿರ್ತಕ್ಕಂಥ ನಮ್ಮ ಮಗು 10, 15, 20 ವರ್ಷ ನಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಮಗು ಈ ಮನೆಯನ್ನು ಬಿಟ್ಟು ಬೇರೆ ಊರಿಗೆ ಹೋಗ್ತಿದ್ದಾರೆ. ನಮ್ಮ ಮಗು ಈ ಮನೆಯನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಬರೀ ನಮ್ಮ ಮನೆಯವರಲ್ಲ, ಇಡೀ ಊರಿನವರು ಕಣ್ಣೀರು ಹಾಕ್ತಾರೆ. ನಮ್ಮ ಪದ್ಧತಿ ಪ್ರಕಾರ ಮೊದಲಿಂಗಿ ಆದ್ಲು ಅಂತ ಹೇಳಿದರೆ ಅದು ಊರಿನ ಮಗಳು. ಆ ಊರಿನ ಮಗಳು ಅಂತ ಹೇಳಿ ಇಡೀ ಊರಿನವರು ಕಣ್ಣೀರು ಹಾಕಿ ಆ ರೀತಿ ಮದುವೆಯನ್ನು ಮಾಡ್ತಾರೆ, ಹಬ್ಬ ಹುಣ್ಣಿಮೆಗಳನ್ನು ಮಾಡ್ತಾರೆ. ಅದರಲ್ಲೂ ನಮಗೆ ಇಡೀ ಇಂಡಿಯಾದಲ್ಲಿ ಲಂಬಾಣಿ ಜನಾಂಗಕ್ಕೆ 2 ದೊಡ್ಡ ಹಬ್ಬಗಳು, ಒಂದು ದೀಪಾವಳಿ ಮತ್ತು ಹೋಳಿ ಹಬ್ಬ. ಈ ಹೋಳಿ ಹಬ್ಬ ಮತ್ತು ದೀಪಾವಳಿ 2 ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನಾವು ದೀಪಾವಳಿಯನ್ನು ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಲಂಬಾಣಿಯರು ಒಂದೇ ದಿವಸ ನಾವು ಆಚರಣೆ ಮಾಡ್ತೇವೆ. ಅಲ್ಲಿ ಹಿರಿಯರ ಪೂಜೆ ಮಾಡ್ತೇವೆ, ನಾವು ಆ ಹಿರಿಯರನ್ನು ನಾವು ನೆನೆಸ್ಕೊಳ್ತೇವೆ. ಎಲ್ಲರೂ ಒಗ್ಗಟ್ಟಾಗಿ ಆ ದೀಪಾವಳಿ ಹಬ್ಬವನ್ನು ಥ್ರೂಔಟ್ ಇಂಡಿಯಾ ಒಂದೇ ಥರದಿಂದ ನಾವು ಹಬ್ಬ ಮಾಡ್ತೇವೆ. ಆಮೇಲಿಂದ ಇಲ್ಲಿ ಒಂದು ವಿಶೇಷ ಏನಂದ್ರೆ, ನಾವು ಎಲ್ಲೇ ಇರಲಿ, ಎಲ್ಲೇ ನೌಕರಿನಲ್ಲಿರಲಿ, ನಾವು ಮನೆ ಎಲ್ಲೇ ಕಟ್ಟಿರಲಿ, 80% ಲಂಬಾಣಿಯರು ಊರಿಗೆ ಬಂದು ದೀಪಾವಳಿ ಹಬ್ಬ ಮಾಡ್ತಾರೆ, ಊರಿನ ಹಬ್ಬ ಮಾಡ್ತಾರೆ. ಈಗ ನಮ್ಮ ಜನಗಳದ್ದು ವಿಶೇಷ ಏನು ಅಂತ ಹೇಳಿದ್ರೆ, ನಾವು ಮದುವೆ ಮುಂಜಿ ಊರಿಗೆ ಬರ್ತೇವೆ, ಸಾವು ನೋವಿಗೆ ಊರಿಗೆ ಬರ್ತೇವೆ. ಆಮೇಲಿಂದ ನಮ್ಮ ಜನಾಂಗದಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಸಾಕಷ್ಟು ಅವ್ರ ಹಿಂದಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ಸತಿ ಕಣ್ಣೀರು ಹಾಕಿದ್ರಂತೆ. ಅವಾಗ ಕೇಳ್ತಾರೆ ಶಿಷ್ಯರು, ಸ್ವಾಮಿ ಯಾಕೆ ಕಣ್ಣೀರು ಹಾಕ್ತಿದ್ದೀರಿ ಅಂತ. ಇಲ್ಲ, ನಾನು ಯಾಕೆ ಕಣ್ಣೀರು ಹಾಕ್ತಿದ್ದೀನಿ ಅಂತ ಹೇಳಿದ್ರೆ, ಏನು ನನ್ನ ವರ್ಗ ನಾನು ನಿರೀಕ್ಷಣೆ ಮಾಡಿದ್ದೆ ಆ ಥರ ಇಲ್ಲ. ಮುಂದೋಗಿರ್ತಕ್ಕಂಥ ನನ್ನ ವರ್ಗ ಹಿಂದಕ್ಕೆ ತಿರುಗಿ ನಮ್ಮ ವರ್ಗಕ್ಕೆ ನೋಡ್ತಾ ಇಲ್ಲ. ನನಗೆ ವಯಸ್ಸಾಗಿದೆ, ಈ ಹೋರಾಟ ಮಾಡೋ ಶಕ್ತಿ ಇಲ್ಲ. ಆ ದೃಷ್ಟಿಯಲ್ಲಿ ನಾನು ಕಣ್ಣೀರು ಹಾಕ್ತೇನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರು ಆ ನೋವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಲಂಬಾಣಿ ಜನಾಂಗದಲ್ಲಿ ಆ ರೀತಿ ಅಲ್ಲ. 80% ವಿದ್ಯಾವಂತರು, 80% ನೌಕರಿನಲ್ಲಿರೋರು ಎಲ್ಲರೂ ಅವ್ರ ಮನೆ ಕಡೆ ನೋಡ್ತಾರೆ, ಅಣ್ಣ ತಮ್ಮಗಳಿಗೆ ನೋಡ್ತಾರೆ, ಅಕ್ಕ ತಂಗಿಯರಿಗೆ ನೋಡ್ತಾರೆ, ಅವ್ರ ಮಕ್ಕಳಿಗೆ ಓದಿಸ್ತಾರೆ, ಕೈಲಾಷ್ಟು ಅವ್ರು ಸಹಾಯ ಮಾಡ್ತಾರೆ. ಇಷ್ಟು ಪ್ರೀತಿ ವಿಶ್ವಾಸದಿಂದ ಏನಾದರೂ ಈ ದೇಶದಲ್ಲಿದ್ದರೆ ಅದು ಲಂಬಾಣಿ ಜನಾಂಗ ಮಾತ್ರ. ಅದರ ಜೊತೆಗೆ ಏನು 12ನೇ ಶತಮಾನದಲ್ಲಿ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದರು. ಆ ಕಾಯಕವೇ ಕೈಲಾಸ ಇಡೀ ಇಂಡಿಯಾದಲ್ಲಿ ಬೆವರು ಸುರಿಸಿ ಬದುಕ್ತಾ ಇರೋದು, ಕಾಯಕವೇ ಕೈಲಾಸ ತತ್ವದ ಮೇಲೆ ಬದುಕ್ತಾ ಇರೋದು ಜನಾಂಗ ಅಂದರೆ ಅದು ಲಂಬಾಣಿ ಜನಾಂಗ ಒಂದೇ. ನೀವು ನೋಡ್ರಿ, ನಮ್ಮ ಜನಾಂಗದಲ್ಲಿ ಭಿಕ್ಷುಕರಿರೋದಿಲ್ಲ, ಭಿಕ್ಷೆ ಬಿಡೋದಿಲ್ಲ, ಯಾರ ಹಂಗನಲ್ಲೂ ಇರೋದಿಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಅವರು ದುಡಿದು ಬದುಕ್ತಾರೆ. ಈ ಜನಾಂಗಗಳಿಗೆ ಸರ್ಕಾರ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ವರ್ಗಕ್ಕೆ ಸೇರಿಸಿದೆ. ಅದು ಮಾಮುಡಿ ಕೃಷ್ಣರಾಜೇಂದ್ರ ಒಡೆಯರವರು 1921ರಲ್ಲಿ ಲಂಬಾಣಿ ಜನಾಂಗ, ಬೋವಿ ಜನಾಂಗ, ಕೊರ್ಚ, ಕೊರ್ಮ ಮತ್ತು ಏಕೆ, ಏಡಿ 6 ಜನಗಳನ್ನು ನಿಮ್ನ ವರ್ಗಕ್ಕೆ ಸೇರಿಸ್ತಾರೆ. ಅದಾದಮೇಲೆ ಬ್ರಿಟಿಷ್ ಸರ್ಕಾರ ಬಂದಾಗ 1935ರಲ್ಲಿ ಈ ವರ್ಗವನ್ನು 6 ವರ್ಗವನ್ನು ನಿಮ್ನ ವರ್ಗ ಅಂತ ಮಾಡ್ತಾರೆ. ಅದಾದಮೇಲೆ ಸ್ವತಂತ್ರ ಬಂದ ಮೇಲೆ 1950ರಲ್ಲಿ ಏನು ಸಂವಿಧಾನ ಆಯಿತು, ಆ ಸಂವಿಧಾನದಲ್ಲೂ ಈ 6 ಜನಾಂಗ ಪರಿಶಿಷ್ಟ ಜಾತಿಯ ವರ್ಗಕ್ಕೆ ಸೇರಿರ್ತಾರೆ. ಆ ಸವಲತ್ತನ್ನು ಪಡ್ಕೊಂಡು ಇವತ್ತು ಈ ಜನಾಂಗ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಪ್ರಾಮಾಣಿಕವಾಗಿ ಬಳಸ್ಕೊಂಡು ಅದು ಮಿಸ್ಯೂಸ್ ಆಗದೆ ಅದನ್ನು ಬಳಸ್ಕೊಂಡು ಈ ವರ್ಗ ದುಡಿತಿದ್ದಾರೆ, ವಿದ್ಯಾವಂತರಾಗ್ತಿದ್ದಾರೆ, ಮಕ್ಕಳು ಓದ್ತಿದ್ದಾರೆ. ಆಮೇಲಿಂದ ನಮ್ಮದಲ್ಲಿ ಹೆಣ್ಣು ಗಂಡು ಸಮಾನವಾಗಿ ಓದಿಸ್ತಾರೆ, ನಮ್ಮ ಜನಾಂಗದಲ್ಲಿ ಸಮಾನವಾಗಿ ಓದಿಸ್ತಾರೆ. ನಾನು ನಿಗಮದ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯದ ನಮ್ಮ ಜನಾಂಗಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕಡ್ಡಾಯವಾಗಿ ತಾವು ತಮ್ಮ ಹೆಣ್ಣು ಮತ್ತು ಗಂಡು ಮಕ್ಕಳನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸಿ ದುಡಿಮೆ ಮಾಡಿ ಆಮೇಲೆ ಕೆಟ್ಟ ಚಟದಿಂದ ದೂರ ಇರಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್.